ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಲೀಗ್ ಹಂತದಲ್ಲಿ 3 ಮ್ಯಾಚ್ಗಳು ನಡೆದವು. ಇದರಲ್ಲಿ ಹಿಂದೆ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವ ಮೂಲಕ ಕ್ರಿಕೆಟ್ ಜಗತ್ತನ್ನೇ ಬೆರಗುಗೊಳಿಸಿದ ಜಿಂಬಾಬ್ವೆ ತಂಡ ನಿನ್ನೆ ಶ್ರೀಲಂಕಾ ವಿರುದ್ಧ ಕೊಲಂಬೋದಲ್ಲಿ ಜಯಬೇರಿ ಬಾರಿಸಿದೆ. ನಾಳೆಯಿಂದ ಸೂಪರ್ 8 ಪಂದ್ಯಗಳು ಆರಂಭವಾಗುತ್ತೆ. ಮುಂದೆ ಸೂಪರ್ 8ನಲ್ಲಿ ನಮ್ಮ ಭಾರತದ ವಿರುದ್ಧ ಯಾವೆಲ್ಲ ತಂಡಗಳು ಆಡುತ್ತೆ, ಪ್ಲಸ್ ಅಂಡ್ ಮೈನಸಸ್ ಏನೇನು, ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ಲೀಗ್ ಹಂತದಲ್ಲಿ ನಾವು ನೋಡಿದ್ವಿ ಭಾರತ ತಂಡ ಎಲ್ಲ ಪಂದ್ಯಗಳಲ್ಲೂ ಗೆದ್ದು ಮುನ್ನುಗ್ಗಿದೆ. ಈಗ ಸೂಪರ್ 8ನಲ್ಲೂ ಅದೇ ಪವರ್ ಮುಂದುವರಿಯುತ್ತಾ ಇರುತ್ತಾ, ಹೇಗೆ ಅಂತ? ಖಂಡಿತ ಲೀಗ್ ಹಂತದಲ್ಲಿ ನಮ್ಮ ಭಾರತವನ್ನು ನೋಡಿದರೆ ಯಾರು ಕೂಡ ಸರಿಸಾಟಿ ಇಲ್ಲ ಅಂತಾನೆ ಅನಿಸುತ್ತೆ. ಬಟ್ ಮೈನಸ್ಗಳಿಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಮೈನಸ್ಗಳು ತುಂಬ ಇದ್ದಾವೆ. ಬಟ್ ಭಾರತದಲ್ಲೇ ಈ ಪಂದ್ಯ ನಡೀತಾ ಇರೋದ್ರಿಂದ, ಅದ್ರ ಜೊತೆಗೆ ನಾವು ವಿಶ್ವಕಪ್ ಚಾಂಪಿಯನ್ಸ್ಗಳಾಗಿರೋದ್ರಿಂದ, ಮತ್ತು ನಮ್ಮ ತಂಡವನ್ನು ನೋಡಿದರೆ ಇತ್ತೀಚೆಗೆ ಯಂಗ್ಸ್ಟರ್ಸ್ಗಳು ತುಂಬಿದ್ದಾರೆ. ತುಂಬ ಹೊಡಿಬಿಡಿ ಆಟಗಾರರಿದ್ದಾರೆ. ಪಂದ್ಯದ ದಿಕ್ಕನ್ನು ಒಬ್ಬ ನಿಂತ್ಕೊಂಡು ಬದಲಾಯಿಸುವಂಥವ್ರು ಇದ್ದಾರೆ. ಆಮೇಲೆ ಬಾಲಿಂಗ್ನಲ್ಲಿ ಬೂಮ್ರಾ ಅಂತ ಸಾರಥ್ಯ ಇರುವಾಗ ನಮ್ಮಲ್ಲಿ ಅದು ಹೆಚ್ಚಿನ ಮೈನಸ್ಗಳು ಪ್ಲಸ್ಗಳಾಗೆ ಕನ್ವರ್ಟ್ ಆಗ್ಬೋದು ಮುಂದಿನ ಹಂತಕ್ಕೆ. ಅಂದರೆ ತಪ್ಪುಗಳನ್ನು ತಿದ್ಕೊಂಡು ಅದನ್ನು ಪ್ಲಸ್ ಮಾಡಿಕೊಳ್ಳುವಂಥ ಏಕೈಕ ತಂಡ ನಾನು ಈ ವಿಶ್ವಕಪ್ನಲ್ಲಿ ನೋಡಿದ್ದು ಅಂದರೆ ನಮ್ಮ ಭಾರತ. ಅದನ್ನು ಬಿಟ್ಟರೆ ದಕ್ಷಿಣ ಆಫ್ರಿಕಾದವರು ಹಾಗೆ ಇದ್ದಾರೆ. ಬಟ್ ಭಾರತ ಅದಕ್ಕಿಂತ ಒಂದು ಸ್ವಲ್ಪ ಮೇಲುಗೈ ಸಾಧಿಸುತ್ತೆ ಅಂತ ಅನ್ಕೋತೀನಿ. ಬಟ್ ಭಾರತದ ಈ ಒಂದು ಜರ್ನಿಯನ್ನು ನೋಡ್ತಾ ಹೋದರೆ, ಚೆನ್ನಾಗಿ ಆಡಿದ್ರ ಈ ಒಂದು ವಿಶ್ವಕಪ್ ಲೀಗ್ನಲ್ಲಿ ಅಂತಂದರೆ ಓಕೆ ಪರ್ಫಾರ್ಮೆನ್ಸ್. ಯಾಕೆಂದರೆ ಮೊದಲೇದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲ ಅನ್ನುವಂಥ ಬೇಸರ ಖಂಡಿತವಾಗ್ಲೂ ಎಲ್ರಿಗೂ ಇದೆ. ಆನ್ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಬರಲ್ವಲ್ಲ ಅನ್ನುವಂಥ ಬೇಜಾರಲ್ಲೇ ಈಗ ಅಭಿಷೇಕ್ ಶರ್ಮಾ ಅವ್ರನ್ನ ತಮ್ಮ ಹೀರೋ ಆಗಿ ತೊಗೊಂಡಿದ್ದಾರೆ ಕೆಲವೊಬ್ರು. ಸೂರ್ಯಕುಮಾರ್ ಅವರ ಕಪ್ತಾನ್ಸಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಮೇಲೆ ರಿಂಕು ಸಿಂಗ್ ಹೆಚ್ಚಿನ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋಂಥ ಬೇಜಾರಿದೆ. ಬಟ್ ಇದೆಲ್ಲದರ ನಡುವೆ ಹಾರ್ದಿಕ್ ಪಾಂಡ್ಯ ಮಿಂಚ್ತಾ ಇದ್ದಾರೆ. ಆ ಮಿಂಚಿನ ನಡುವೆ ಮರೆಯಾಗ್ತಾ ಇರೋದು ಅಭಿಷೇಕ್ ಶರ್ಮಾ 3 ಸರಿ ಡಕ್ಔಟ್ ಆಗಿರೋದು. ಓಕೆ, ಈಗ ಅಭಿಷೇಕ್ ಶರ್ಮಾಗೆ ಅಂತ ಬಂದ್ರೆ ಖಂಡಿತವಾಗ್ಲೂ ಈ ಒಂದು ಸರಣಿಗೂ ಆರಂಭಕ್ಕೂ ಮುಂಚೆ, ಅಂದ್ರೆ ಈ ಒಂದು ವಿಶ್ವಕಪ್ಗೂ ಮುಂಚೆ ಅವ್ರ ಬ್ಯಾಟಿಂಗ್ ನೋಡಿದ್ರೆ ಅವ್ರು ಒಬ್ಬರನ್ನ ವಿಕೆಟ್ ತೆಗೆದ್ರೆ ಸಾಕಪ್ಪ, ಇಡೀ ಒಂದು ಸರಣಿನೇ ಗೆಲ್ಬೋದು, ಮ್ಯಾಚೇ ಗೆಲ್ಬೋದು ಅನ್ನುವಂಥ ಒಂದು ಮೂಮೆಂಟ್ ಇತ್ತು. ಆದರೂ ಅವ್ರು ಬಿಡ್ತಾ ಇರಲಿಲ್ಲ. ಬಟ್ ಈ ಒಂದು ಸರಣಿ ಆರಂಭದಲ್ಲಿ ಅದು ಆಗ್ತಾ ಇಲ್ಲ. ಒಬ್ಬ ಪ್ರಮುಖ ವ್ಯಕ್ತಿ ಫೇಲ್ ಆಗ್ತಾ ಇದ್ದಾನೆ ಅಂದ್ರೆ ದೊಡ್ಡ ಮೈನಸ್ ಕಾಣಿಸುತ್ತೆ. ಇನ್ನೊಂದು ಕಡೆಗೆ ನಮ್ಮವರು ವೇಗದ ಬೌಲರ್ಗಳಿಗೆ ಹಿಗ್ಗಾಮುಗ್ಗ ಹೊಡಿತಾ ಇದ್ದಾರೆ, ಸ್ಪಿನ್ನರ್ಗಳಿಗೆ ಸಾಯ್ತಾ ಇದ್ದಾರೆ. ಅದನ್ನ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ತಿಲಕ್ ವರ್ಮಾ ಸ್ಲೋ ಆಗಿ ಆಡ್ತಾ ಇದ್ದಾರೆ, ಅದು ಮೈನಸ್ ಆಗ್ತಾ ಇದೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಯಾರು ಆಡದೇ ಇದ್ದಾಗ ಆಡ್ತಾರೆ, ಎಲ್ಲರೂ ಆಡುವಾಗ ಕೈ ಸಾಥ್ ಕೊಡಲ್ಲ. ಆಮೇಲೆ ರಿಂಕು ಸಿಂಗ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ಬೇಕಾ, ಸಿಕ್ಕ ಅವಕಾಶದಲ್ಲಿ ಕಡಿಮೆ ರನ್ ಹೊಡಿತಾ ಇದ್ದಾರೆ ಅನ್ಬೇಕಾ, ಗೊತ್ತಾಗ್ತಾ ಇಲ್ಲ. ಬಟ್ ಇದ್ದಿದ್ರಲ್ಲೇ ಪ್ಲಸ್ ಅಂದರೆ ಹಾರ್ದಿಕ್ ಪಾಂಡ್ಯ. ಮತ್ತು ನನಗೇನು ಮೈನಸ್ಗಳು ಕಾಣಿಸ್ತಾ ಇಲ್ಲ ಈ ಒಂದು ತಂಡದಲ್ಲಿ. ಬಾಲಿಂಗ್ನಲ್ಲೂ ಕೂಡ, ಬಾಲಿಂಗ್ನಲ್ಲಿ ನಾನು ಎರಡು ಮಾತಿಲ್ಲ, ಸ್ಪಿನ್ನು ಚೆನ್ನಾಗಿದೆ, ಬಾಲಿಂಗ್ ಸ್ಪೀಡು ಚೆನ್ನಾಗಿದೆ. ಹರ್ಷದೀಪ್, ಬೂಮ್ರಾ, ವಾಷಿಂಗ್ಟನ್ ಸುಂದರ್ ಮೊನ್ನೆ ತೊಗೊಂಡಾಗ ಅವರು ಚೆನ್ನಾಗಿ ಹಾಕಿದ್ರು. ನಮಗೆ ಯಾರು ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟ ತುಂಬ ಚೆನ್ನಾಗಿ ಬರ್ತಾ ಇದೆ. ಕುಲ್ದೀಪ್ ಯಾದವ್ಗೂ ಚಾನ್ಸ್ ಕೊಟ್ಟಾಗಲೂ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಇದೆಲ್ಲದಕ್ಕಿಂತ ಬಿಗ್ ಚಾನ್ಸ್ ನಮಗೆ ಕೊಡ್ತಾ ಇರೋದು ವರುಣ್ ಚಕ್ರವರ್ತಿ. ಅವ್ರ ಬಾಲಿಂಗ್ ಅಂತೂ ಯಾರು ಟಚ್ಚೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದರೆ ಲೀಗಲ್ಲಿ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಸೂಪರಾಗಿ ಆಡಿದ್ರು, ಚೆನ್ನಾಗಿ ಗೆದ್ದರು, ಬಂದಿದ್ದಾರೆ. ಸೂಪರ್ 8ಅಲ್ಲಿ ಆಡ್ತಾರ ಇಲ್ವಾ, ಅಥವಾ ಹಳೆ ಇಂಡಿಯನ್ ಚಾರ್ಮ್ ಏನಿದೆಯಲ್ಲ, ಒನ್ ಸೈಡ್ ಗೇಮ್ ಗೆಲ್ಲೋದು, ಅದು ನನಗೆ ಬೇಕಾಗಿರೋದು ಇನ್ನೂ ಬಾಕಿ ಇದೆ. ಎಸ್ ಸರ್, ಇನ್ನು ರಘುವೀರ್, ಒಂದ್ ಕಡೆ ಎಲ್ಲೋ ಭಾರತಕ್ಕೆ ಅಭಿಷೇಕ್ ಶರ್ಮಾ ಮುಳುವಾಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಜೊತೆಗೆ ಸಂಜು ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಅನ್ಸುತ್ತಾ, ಹೇಗೆ? ಇಲ್ಲ ಮೇಡಮ್, ಅಭಿಷೇಕ್ ಶರ್ಮಾ ಅವರು ನಮಗೆ ಮುಂದಿನ ದಿನಗಳಲ್ಲಿ ಅವರಿಂದ ಬ್ಯಾಟ್ಗಳಿಂದ ರನ್ ಬರೋ ನಿರೀಕ್ಷೆಗಳಂತೂ ತುಂಬ ಇದೆ. ಅವರಲ್ಲಿ ಆ ಪೊಟೆನ್ಷಿಯಲ್ ಇದೆ. ಯಾಕಂದರೆ ಅವರು ಒಬ್ಬ ಅದ್ಭುತವಾದಂತಹ ಪ್ಲೇಯರ್ ಅವರು. ಯಾಕಂದರೆ ನಾವು ನೋಡಿದ್ವಿ ಈ ಹಿಂದಿನ ಸರ್ ಹೇಳಿದಾಗೆ, ಇವಾಗ ಟೂರ್ನಿಯಲ್ಲಿ ಅವರು 3 ಡಕ್ಔಟ್ ಆಗಿರ್ಬೋದು, ಆದರೆ ಹಿಂದಿನ ಸ್ಟ್ಯಾಟ್ ನೋಡಿದ್ರೆ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಯಾವುದೇ ಮ್ಯಾಚನ್ನು ಎಲ್ಲಿಂದ ಯಾವುದೇ ಸೋಲೋ ಹಂತದಲ್ಲಿದ್ದರೂ ಗೆಲ್ಲುವ ಗೆಲುವಿನ ದಡ
ಸೇರಿಸುವಂತ ಎಲ್ಲ ಶಕ್ತಿ ಅವರಲ್ಲಿದೆ. ಅವರು ಅಂದ್ರೆ ಅವ್ರು ಸ್ವಲ್ಪ ಇವಾಗ ಸ್ಟ್ಯಾಂಡ್ ತಗೊಂಡು ಆಟ ಆಡ್ಬೇಕು. ಒಮ್ಮೆಲೆ ಬಂದು ಬ್ಯಾಟ್ ಬೀಸಿ ಬೇಜವಾಬ್ದಾರಿ ಹೊಡೆತನ ಹೊಡೆಯಕ್ ಹೋಗದೆ ಚೆನ್ನಾಗಿರೋ ಆಟನ ಆಟ ಆಡಿದ್ರೆ ಅವರು ಈ ಟೂರ್ನಿಯಲ್ಲೂ ಅದ್ಭುತವಾದ ಪ್ರದರ್ಶನ ನೀಡುವಂತ ಎಲ್ಲ ಅವರ ಶಕ್ತಿ ಅವರಲ್ಲಿದೆ. ಇನ್ನು ಸಂಜು ಸ್ಯಾಮ್ಸನ್ ಅವರನ್ನು ಭಾರತದಲ್ಲಿ ತಗೊಂಡ್ರೆ ಇವಾಗ ಇರುವಂತ ಎಲ್ಲಾ ತಂಡದ ಆಟಗಾರರು, ಈಗ ತಗೊಂಡಿರುವಂತಹ 15 ಆಟಗಾರರು ಚೆನ್ನಾಗಿರೋ ಆಟಗಾರರನ್ನೇ ತಗೊಂಡು ಸೆಲೆಕ್ಟ್ ಮಾಡಿ ವರ್ಲ್ಡ್ ಕಪ್ ಗೆಲ್ಸುವಂತ ಅರ್ಹತೆ ಇರೋರಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರ ವಿಚಾರಕ್ಕೆ ಬಂದಾಗ ರೈಟಿ ಲೆಫ್ಟಿ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಅನಿಸಿಕೆ. ಯಾಕಂದ್ರೆ ಇವಾಗ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಇವರಿಬ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಸಂಜು ಸ್ಯಾಮ್ಸನ್ಗೂ ಒಂದು ಅವಕಾಶ ಸಿಕ್ಕಿದ್ರೆ ಆ ರೈಟ್ ಲೆಫ್ಟ್ ಕಾಂಬಿನೇಷನ್ ಇಲ್ಲೂ ಚೆನ್ನಾಗಿ ಇರೋ ಆಟನ ಆಟ ಆಡ್ಬೋದು. ನಾವು ನೋಡಿದ್ವಿ ಸಂಜು ಸ್ಯಾಮ್ಸನ್ಗೂ ಒಂದು ಅವಕಾಶ ಕೊಟ್ಟಾಗಲೂ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ಗೆ ಏನೊಂದು ಫಾರ್ಮ್ ಕಳೆದುಕೊಂಡಿದ್ರು ಅಂತ ಮಾತುಗಳಿದ್ವು. ಅಂತಹ ಫಾರ್ಮ್ ಕಳೆದುಕೊಂಡು ಅವಕಾಶ ಗಿಡಿಸ್ಕೊಂಡಾಗ ಕೆಲವೊಂದು ಆಟಗಾರ ಯಾವ ರೀತಿ ಆಡ್ತಾರೆ ಅಂದ್ರೆ ಸಿಂಗಲ್ ಡಬಲ್ ಇಂದ ಸ್ಟಾರ್ಟ್ ಮಾಡೋಣ, ನಾವು ಹೊಡಿಬಡಿ ಆಟ ಒಮ್ಮೆಲೆ ಸ್ಟಾರ್ಟ್ ಮಾಡೋದು ಬೇಡ ಅನ್ಕೊಂಡ್ರು. ಆದ್ರೆ ಸಂಜು ಸ್ಯಾಮ್ಸನ್ ಆ ರೀತಿ ಮಾಡಿಲ್ಲ. ಅವರು ಬಂದಾಗ್ಲೇ ಸಿಕ್ಸ್ಗಳು ಬೌಂಡ್ರಿಗಳ ಸುರಿಮಳೆನೆ ಸುರಿಸಿದ್ರು. ಕಡಿಮೆ ಬಾಲ್ ಅಲ್ಲಿ ಏನು ಒಂದು ದೊಡ್ಡ ಮೊತ್ತನ ಏನು ಸೇರಿಸಿದ್ರಲ್ಲ, ಇದರಿಂದ ಒಂದು ತಂಡದಕ್ಕೂ ಒಂದು ಉತ್ತಮ ಒಂದು ಸ್ಟಾರ್ಟ್ ಸಿಕ್ತು. ಇದರಿಂದ ಏನು ಅಂತಂದ್ರೆ ಅವ್ರಿಬ್ರು ಒಂದ್ ತಕ್ಕಡಿಲಿ ಇಡೋಣ. ಓಕೆ, ಈಗ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಯಾರು ಬೆಟ್ರು ಅಂತ ನೋಡ್ಕೊಳ್ಳೋಣ. ಅಭಿಷೇಕ್ ಶರ್ಮಾ ಒನ್ ಮ್ಯಾನ್ ಶೋ ಮುಖಾಂತರ ಸಾಕಷ್ಟು ಗೇಮ್ ನ ಗೆಲ್ಲಿಸಿದ್ದಾರೆ. ಯಾವತ್ತಾದ್ರೂ ಸಂಜು ಸ್ಯಾಮ್ಸನ್ ಬಿಗ್ ಹಿಟ್ ಮಾಡಿದ್ರು ಇವ್ರು ಗೆಲ್ಸಿದ್ರು ಯಾವತ್ತೂ ನಾನು ಕೇಳೇ ಇಲ್ಲ. ಚೆನ್ನಾಗಿ ಆಡ್ತಾನೆ, ಒಳ್ಳೆ ಟ್ಯಾಲೆಂಟ್ ಇದೆ. ಬಟ್ ಸಂಜು ಸ್ಯಾಮ್ಸನ್ ಹೇಗೆ ಅಂತಂದ್ರೆ, ನೀವು ಬಿಗ್ ಮ್ಯಾನ್ ಬಿಗ್ ಶೋ ಅಂತೀವಿ ನೋಡಿ. ಕಳೆದ ಒಂದು ವಿಶ್ವಕಪ್ ನಲ್ಲಿ ಲೀಗ್ ನಲ್ಲಿ ಅಥವಾ ಸೂಪರ್ 8 ನಲ್ಲಿ ಕೊಹ್ಲಿ ಆಡ್ಲೇ ಇಲ್ಲ. ಓಕೆ, ಫೈನಲ್ ಬಂದಾಗ ಅದ್ಭುತವಾಗಿ ಆಡಿದ್ರು, ಆ ತಂಡದ ಗೆಲುವಿಗೆ ಕಾರಣರಾದ್ರು. ಹಾಗೆ ಒಬ್ಬ ಬಿಗ್ ಮ್ಯಾನ್ ಅಥವಾ ಬಿಗ್ ಶೋ ಬರೋದು ಇಂಥ ಗ್ರೇಟ್ ಮ್ಯಾನ್ ಗಳಿಂದ. ಇನ್ನು ಸೂಪರ್ 8 ಇಂದ ಅವ್ರ ಆಟ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಒಂದು, ಯುವರಾಜ್ ಸಿಂಗ್ ಗರಡಿಯಲ್ಲಿ ಬೆಳೆದವರು. ಆಮೇಲೆ ಇನ್ನು ಏನಪ್ಪಾ ಬಹಳ ಸರಣಿಗಳಾಯ್ತು, ಒಂದು 4-5 ಸರಣಿಗಳಲ್ಲಿ ರನ್ನೇ ಬಂದಿಲ್ಲ ಆದ್ರೂ ತಗೊಂಡಿದ್ದಾರೆ ಅನ್ನುವಂಥ ಮಾತು ಇಲ್ಲ. ಅಭಿಷೇಕ್ ಶರ್ಮಾ ತುಂಬಾ ಚೆನ್ನಾಗಿ ಆಡಿದ್ದಾರೆ. 3 ಡಕ್ ಆಗಿರೋದು ಮೇಲ್ನೋಟ ಕಾಣಿಸ್ತಾ ಇದೆ. ಬಟ್ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಅದಕ್ಕೆ ಸಂಜು ಸ್ಯಾಮ್ಸನ್ ಅವ್ರ ರಿಪ್ಲೇಸ್ಮೆಂಟ್ ಕರೆಕ್ಟಾ ಅಥವಾ ಇಂಜುರಿ ಆಗದೇ ಸಂಜು ಸ್ಯಾಮ್ಸನ್ ಆಡಿಸಿ ಅಭಿಷೇಕ್ ಶರ್ಮನ್ ಕೂರಿಸೋದು ನೋ ಅಂತದ್ದು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಅಭಿಷೇಕ್ ಶರ್ಮಾ ಅವ್ರಿಗೆ ಬೇಕಾದ್ರೆ ನೀವು ಸೂಪರ್ 8 ಅಲ್ಲೂ ಆಡಕ್ಕೆ ಹೋಗ್ಬೇಡಪ್ಪ, ಸೆಮಿಫೈನಲ್ ಫೈನಲ್ ಗೆಲ್ಲಿಸ್ ನನಗೆ ಅಲ್ಲಿ ತನಕ ಅವ್ರಿಗೆ ಚಾನ್ಸ್ ಕೊಡಬೇಕು. ಅಂದ್ರೆ ಬಿಗ್ ಮ್ಯಾನ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರು ಟಾರ್ಗೆಟ್ ಇಟ್ಕೊಳ್ಳೋ. ಈಗ ನೋಡಿ ಒಬ್ಬರದ್ದು ವ್ಯಕ್ತಿತ್ವ ಹೇಗಿದೆ ಅಂದ್ರೆ, ಮೊದಲ ಬಾಲ್ ಇಂದಾನೆ ಹೊಡಿಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇದೆ. ಅದನ್ನ ನಾವು ಚೇಂಜ್ ಮಾಡೋದಕ್ಕೆ ಹೋಗಿ ಇಲ್ಲಪ್ಪ ನೀನು ಒಂದು 2-3 ಓವರ್ ಆಡು, ಸುಮ್ಮನೆ ಕುಟು ಆಡು. ಆ ಕುಟು ಆಡುವಾಗ ವಿಕೆಟ್ ಹೋದ್ರೆ ನೋಡಿದೆ ತನ್ನ ಆಟ ಬಿಟ್ಟು ಹಿಂಗ ಆಡಕ್ ಹೋದ ಔಟ್ ಆದ. ಯಾರಾದ್ರೂ ಒಬ್ರು ಹೇಳ್ತಾ ಇರ್ತಾರೆ ತಮ್ಮ ನೈಜ ಆಟ ಏನಿದೆಯಲ್ಲ, ನೀನ್ ಹೊಡಿಬಡಿ ಆಡ್ತೀಯ, ಹೊಡಿಬಡಿ ಆಡು. ನಿನ್ಗೆ ಏನ್ ಬಾಲ್ ಬರುತ್ತೆ ಆ ಏನು ಕೆಟ್ಟ ಬಾಲ್ ಇದೆಯಾ ಅದನ್ನ ಹೊಡಿ, ಒಳ್ಳೆ ಬಾಲ್ ಇದೆಯಾ ಡಿಪೆಂಡ್ ಮಾಡು. ಇಷ್ಟೇ. ಅಭಿಷೇಕ್ ಶರ್ಮಾನೇ ಮುಂದಿನ ದಿನಗಳಲ್ಲೂ ಕಂಟಿನ್ಯೂ ಮಾಡ್ಲಿ ಅನ್ನೋದು ನಂದು. ಎಸ್, ಇನ್ನು ರಘುವೀರ್, ಎಲ್ಲೋ ಒಂದ್ ಕಡೆ ಈ ಸ್ಪಿನ್ ಅಸ್ತ್ರಕ್ಕೆ ಭಾರತ ತಡ್ಕಾಡ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ? ಹೌದು, ಒಂದು ರೀತಿಯಲ್ಲಿ ನಾವು ಸ್ಪಿನ್ಗಳನ್ನ ಎದುರಿಸುವಲ್ಲಿ ವಿಫಲರಾಗ್ತಿದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇವಾಗ ನಾವು ನಮಿಬಿಯಾ ಜೊತೆನೂ ಹೇಳುವಷ್ಟು ರನ್ ಹೊಡೆದಿರ್ಲಿಲ್ಲ. ಅಂದ್ರೆ 200 ಗಡಿಗಿಂತ ನಾವು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿರ್ತಿದ್ವಿ. ಇನ್ನು ನೆದರ್ಲ್ಯಾಂಡ್ ವಿಚಾರಕ್ಕೆ ಬಂದಾಗೂ ನಮ್ಮಲ್ಲಿ ಹೆಚ್ಚು ಸ್ಕೋರ್ಗಳು ದಾಟ್ಸಕ್ಕಾಗಿಲ್ಲ. ಇನ್ನು ನಾವು ಸ್ಪಿನ್ಗಳಿಗೆ ಯಾವ ರೀತಿ ಆಡ್ತೀವಿ ಅಂದ್ರೆ, ಇವಾಗ ಶಿವಮ್ ದುಬೆ ಅವರು ಸ್ಪಿನ್ಗೆ ಚೆನ್ನಾಗಿ ಅವರು ಆಟ ಆಡ್ತಿದ್ದಾರೆ. ಅವ್ರ ಆಟನ ಅವರು ತೋರಿಸ್ಕೊಂಡಿದ್ದಾರೆ ಸಹಿತ. ಏನು ಅವರು ರನ್ ಹೊಡೆಯೋ ವಿಚಾರದಲ್ಲಿ ಅದ್ಭುತವಾದ ಪ್ರದರ್ಶನನೇ ತೋರಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಬ್ಯಾಟ್ಸ್ಮನ್ಗಳು ಅಂದ್ರೆ ಇವಾಗ ನಾವು ಆಡ್ತಾ ಇರೋದು ಏನಂದ್ರೆ, ಶ್ರೀಲಂಕಾ ಇವಾಗ ಪಾಕಿಸ್ತಾನ ಜೊತೆ ಆಡ್ಬೇಕಾದ್ರೆ ನಾವು ಶ್ರೀಲಂಕಾ ಪಿಚ್ಚಲ್ಲಿ ಆಡಿದ್ವಿ, ಅಲ್ಲಿ ಸ್ಪಿನ್ ನೆರವಾಗುತ್ತೆ. ಅಲ್ಲೂ ಸಹಿತ ನಮ್ಗೆ 170ಕ್ಕಿಂತ ಜಾಸ್ತಿನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇವಾಗ ಏನ್ ಗೆಲ್ತಾ ಇದ್ದೀವಿ ಓಕೆ, ಆದ್ರೆ ಸ್ಪಿನ್ನರ್ಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆಯೋ ಚಾನ್ಸಸ್ ಇದೆ ನಮ್ಗೆ. ಯಾಕಂದ್ರೆ ಇವಾಗ ಜಿಂಬಾಬ್ವೆ ಅಂತ ತಂಡನು ಸ್ಪಿನ್ ಗಳನ್ನ ಇಟ್ಕೊಂಡು ಬರ್ತಾ ಇದೆ. ಅದ್ರಲ್ಲಿ ಅವರು ಯಶಸ್ವಿ ಪ್ರದರ್ಶನ ನೀಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಶ್ರೀಲಂಕಾ ವಿಚಾರಕ್ಕೆ ಬಂದಾಗ ನಮ್ಗೆ ಇವಾಗ ಸೂಪರ್ 8 ಹಂತಕ್ಕೆ ಅವರು ಎದುರಾಗದೆ ಇರ್ಬೋದು, ಆದ್ರೆ ಫೈನಲ್ಗೆ ಎದುರಾಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಶ್ರೀಲಂಕಾನು ಸ್ಪಿನ್ ದಾಳಿಯಲ್ಲಿ ಪ್ರಬಲವಾದ ಒಂದು ಆಟನ ನೀಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ಕೆಲವೊಂದಿಷ್ಟು ಬೇರೆ ತಂಡದಲ್ಲೂ ಸ್ಪಿನ್ನರ್ಗಳು ಇದ್ದಾರೆ. ಆದ್ರೆ ನಮ್ಮ ಭಾರತೀಯ ನೆಲದಲ್ಲಿ ಇವಾಗ ನಾವು ಚೆನ್ನೈ ಪಿಚ್ಚಲ್ಲಿ ಆಡ್ಬೇಕಾದಾಗ ನಮ್ಗೆ ಸ್ವಲ್ಪ ಸ್ಪಿನ್ ನೆರವು ಇರುತ್ತೆ, ಸ್ಪಿನ್ನರ್ಗಳಿಗೆ ನೆರವು ಜಾಸ್ತಿ ಇರುತ್ತೆ. ಈ ಚಿದಂಬರಂ ಸ್ಟೇಡಿಯಂ ಇದೆಲ್ಲ ಅದು ಸ್ಪಿನ್ ಪಿಚ್ ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ಭಾರತೀಯರು ಸ್ವಲ್ಪ ಚೆನ್ನಾಗಿರೋ ಆಟನ ಆಡ್ಬೇಕು. ನಮ್ಮಲ್ಲಿ ಸ್ಪಿನ್ನರ್ಗಳ ಕೊರತೆ ಏನಿಲ್ಲ, ಚೆನ್ನಾಗಿರೋ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಗಳೇ ಇದ್ದಾರೆ. ವರುಣ್ ಚಕ್ರವರ್ತಿ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಇನ್ನು ಸರ್ ಹೇಳ್ದಂಗೆ ಪಾರ್ಟ್ ಟೈಮ್ ಏನ್ ಸ್ಪಿನ್ನರ್ ಇದ್ರಲ್ಲ
ಅವಕಾಶ ಬಂದಾಗ ತಿಲಕ್ ವರ್ಮಾ, ರಿಂಕು ಸಿಂಗ್ ಮತ್ತೆ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರು ಸ್ಪಿನ್ ಬೌಲಿಂಗ್ ನಡೆಸ್ಕೊಡ್ತಾರೆ. ಅದೇ ರೀತಿಲಿ ಈಡನ್ ಗಾರ್ಡನ್ ಸ್ವಲ್ಪ ಏನದೊಂದು ಬ್ಯಾಟಿಂಗ್ ಪಿಚ್ ಆದ್ರೂ ಕೊನೆಯಲ್ಲಿ ಸ್ಪಿನ್ ನೆರವಾಗುವ ಚಾನ್ಸಸ್ ತುಂಬಾ ಇದೆ. ಆ ರೀತಿಲಿ ಭಾರತೀಯ ಬೌಲರ್ಗಳು, ಭಾರತೀಯ ಬ್ಯಾಟ್ಸ್ಮನ್ ಸಹಿತ ಏನಂದ್ರೆ ಸ್ಪಿನ್ನರ್ಗಳಿಗೆ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರೋ ಆಟನ ಆಡ್ಬೇಕಾಗಿರುತ್ತೆ ಈ ಮುಂದಿನ ಪಂದ್ಯಗಳಲ್ಲಿ ಮೇಡಮ್. ಎಸ್, ಇನ್ನು ಪಾಟೀಲ್ ಸರ್, ಇದೀಗ ಸೂಪರ್ 8 ನಲ್ಲಿ ನಾಡಿದ್ದು 22ನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಮುಖಾಮುಖಿ ಆಗ್ತಾ ಇದೆ. ಸೊ ಸೌತ್ ಆಫ್ರಿಕಾ ಹಾಗೂ ಭಾರತ ತಂಡ ಎರಡನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಯಾವ ತಂಡ ಹೇಗಿದೆ ಅಂತ? ಖಂಡಿತವಾಗ್ಲು ಅವ್ರ ಟೀಮ್ ಮಾತ್ರ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರುವಂತ ಟೀಮ್. ಅದರಲ್ಲಿ ಕೂಡ ಸೇಡ್ ಬೇರೆ ಇದೆ ನಮಗೆ. ಸೌತ್ ಆಫ್ರಿಕಾ ಆ ಒಂದು ಸೇಡ್ನ ತೀರಿಸ್ಕೊಳ್ತಾರ ಅನ್ನುವಂಥ ಕುತೂಹಲನೂ ಕೂಡ ಇದೆ. ಒಂದೇನು ಅಂತಂದ್ರೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ. ಒಂದು ಮಕ್ರಮ್ ಆಗಿರ್ಬೋದು, ಡಿಕಾಕ್ ಒಳ್ಳೆ ಸ್ಟಾರ್ಟ್ ನ ಕೊಡ್ತಾ ಇದಾರೆ. ಇಬ್ರು ಕೂಡ ಹೊಡಿಬಡಿ ಆಟನೂ ಆಗ್ತಾ ಇದೆ. ಮತ್ತೆ 6 ಓವರ್ಗಳಲ್ಲಿ ಮಿನಿಮಮ್ 9+ ರನ್ ರೇಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾರು ಕೂಡ ತಡ್ಕೊಂಡು ಆಡೋಣಪ್ಪ ಮುಂದೆ ವಿಕೆಟ್ಸ್ ಇಲ್ಲ ಅನ್ನುವಂಥದ್ದು ಇಲ್ಲ. ಅಲ್ಲಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಕಲ್ಟನ್ ಎಂತ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ನೋಡಿ. ಒಂಥರ ನನಗೆ ಅಭಿಷೇಕ್ ಶರ್ಮಾನೇ ನೋಡ್ದಂಗೆ ಆಗುತ್ತೆ. ಬಿಗ್ ಹಿಟ್ ಮಾಡ್ತಾ ಇರ್ತಾರೆ, ಬಂದ್ರೆ ಬಂತು ಹೋದ್ರೆ ಹೋಯ್ತು ಅನ್ನೋ ತರ ಲೆಕ್ಕಾಚಾರ ಅವ್ರದ್ದು. ಅಲ್ಲಿ ಬಂದ ತಕ್ಷಣ ಡೇವಿಡ್ ಬ್ರೇವಿಸ್ ತುಂಬಾ ಸ್ಪಿನ್ನರ್ಗಳಿಗೆ ಚೆನ್ನಾಗಿ ಆಡ್ತಾರೆ. ಈ ಶಿವಮ್ ದುಬೆ ನಮಗೆ ಹೇಗಿದಾರೋ ಹಾಗೆ ಅವ್ರ ಕಡೆಗೆ ಬ್ರೇವಿಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ಸ್ಟಬ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಅವರು ಕೂಡ ಬಿಗ್ ಹಿಟ್ಟಿಂಗ್ಗೆ ಎಲ್ಲರೂ ಹೆಸರುವಾಸಿ. ಜೇಸನ್ ಸ್ಮಿತ್ ಆಗಿರ್ಬೋದು, ಇವ್ರು ಲಿಂಡೆ ಆಗಿರ್ಬೋದು, ಇವ್ರು 8 ಜನದ ತನಕನೂ ಬ್ಯಾಟ್ಸ್ಮನ್ಗಳಿದ್ದಾರೆ ಸೌತ್ ಆಫ್ರಿಕಾದಲ್ಲಿ. ನೀವು ಒಂದು ತಂಡದಲ್ಲಿ ಎಷ್ಟು ಜನ ಆಲ್ರೌಂಡರ್ಗಳು ಇರ್ತಾರಲ್ಲ, ಆ ತಂಡಕ್ಕೆ ಇಷ್ಟರ ಮಟ್ಟಿಗೆ ಬೂಸ್ಟಪ್ ಸಿಗುತ್ತೆ ಅಂತಂದ್ರೆ ಇಲ್ಲ ಬಿಡು. ಹಿಂದಿನವರು ಕೂಡ ಕೊನೆ ಓವರ್ನಲ್ಲಿ ಅಥವಾ ಇನ್ನೊಂದು 30 ಬಾಲ್ 60 ರನ್ ಬೇಕಾದವು ಗೆಲ್ಲಿಸುವಂಥವ್ರು ಇದ್ದಾರೆ ಅಂದಾಗ ಅದು ದೊಡ್ಡ ಪ್ಲಸ್. ಎರಡಕ್ಕೂ ಬ್ಯಾಲೆನ್ಸಿಂಗ್ ಅಂತ ಹೋಲಿಸ್ಕೊಂಡ್ರೆ ನನಗೆ ಯಾಕೋ ದಕ್ಷಿಣ ಆಫ್ರಿಕಾನೇ ಮೇಲ್ ಕಾಣಿಸ್ತಾ ಇದೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಹೊಡಿಬಿಡಿ ಆಟಗಾರರು ಇದ್ದಾರೆ, ಒಳ್ಳೆ ಆಲ್ರೌಂಡರ್ಗಳು ಇದ್ದಾರೆ, ಮತ್ತೆ ಒಳ್ಳೆ ಬೌಲರ್ಗಳಿದ್ದಾರೆ. ಅವ್ರಿಗೆ ಮೈನಸ್ ಏನಾಗ್ಬೋದು ಅಂತಂದ್ರೆ ಭಾರತದಲ್ಲಿ ಒಂದು ಸ್ವಲ್ಪ ಸ್ಪಿನ್ ಅಟ್ಯಾಕ್ ನೆರವು ಜಾಸ್ತಿ ಕೊಡ್ತವೆ ಎಲ್ಲ ಪಿಚ್ಗಳು. ಆ ಸ್ಪಿನ್ ಅಟ್ಯಾಕಿಗೆ ಹೋಲಿಸ್ಕೊಂಡ್ರೆ ನಮ್ದು ಸ್ಪಿನ್ ತುಂಬಾ ಚೆನ್ನಾಗಿದೆ. ವರುಣ್ ಚಕ್ರವರ್ತಿ ಆಗಿರ್ಬೋದು, ಆಮೇಲೆ ವಾಷಿಂಗ್ಟನ್ ಆರಿಸಿದ್ರು ನಮಗೆ ಪರವಾಗಿಲ್ಲ, ಅಥವಾ ಕುಲ್ದೀಪ್, ಇವ್ರನ್ನ 3 ಜನ ಇರುವಾಗ ಅವ್ರು ಅದರಲ್ಲಿ ಇಬ್ಬರು ಏನಾದ್ರೂ ಕಣಕ್ಕೆ ಇಳಿದ್ರೆ ದಕ್ಷಿಣ ಆಫ್ರಿಕಾದವ್ರಿಗೆ ಮೈನಸ್ ಆಗ್ಬೋದು ಅನ್ನುವಂಥದ್ದು ಒಂದಿದೆ. ಆಮೇಲೆ ಬೂಮ್ರಾ ಬೌಲಿಂಗ್ ನಲ್ಲಿ ತುಂಬಾ ತಡ್ಕಾಡಿಸಿದ ತಂಡ ಅಂತಂದ್ರೆ ದಕ್ಷಿಣ ಆಫ್ರಿಕಾ. ಅವ್ರ ಬಾಲ್ಗಳಲ್ಲಿ ಅತಿ ಕಡಿಮೆ ರನ್ ತೆಗೆದಂತಹ ವಿಶ್ವದ ಎಲ್ಲಾ ತಂಡಗಳಿಗೆ ಹೋಲಿಸಿಕೊಂಡ್ರೆ ದಕ್ಷಿಣ ಆಫ್ರಿಕಾ ಕಡಿಮೆ ಇರೋದು, ಅದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಮಕ್ರಮ್ ಮತ್ತೆ ಡಿಕಾಕ್ನ ಏನಾದರೂ ಅಭಿಷೇಕ್ ಮತ್ತೆ ಕಿಶನ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಮಬಲ ಕಾಣಿಸ್ತಾ ಇದೆ. ಇಲ್ಲಿ ಏನೋ ದೊಡ್ಡ ಅಂತರ ಏನು ಕಾಣಿಸ್ತಾ ಇಲ್ಲ. ಬಟ್ ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ಅಲ್ಲಿ ತುಂಬಾ ಸ್ಲೋ ಆಗಿ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ರಿಂಕಲ್ಟನ್ ತುಂಬಾ ಸ್ಪೀಡ್, ಒಳ್ಳೆ ಬೂಸ್ಟ್ ಅಪ್ ರನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನಂತರ ಬಂದ್ರೆ ಸೂರ್ಯಕುಮಾರ್ ಯಾದವ್ 1 ಮ್ಯಾಚ್ ಆಡ್ತಾರೆ, 4 ಮ್ಯಾಚ್ ಆಡಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಡೇವಿಡ್ ಬ್ರೇವಿಸ್ ತುಂಬಾ ಅಂದ್ರೆ 30+ ರನ್ಗಂತೂ ಮೋಸ ಇಲ್ಲ, ಆ ರನ್ಗಳು ಬರ್ತಾನೆ ಇದೆ. ಆಮೇಲೆ ಮಧ್ಯಮ ಕ್ರಮಾಂಕದಲ್ಲಿ ನಮ್ಮ ಕಡೆ ಹಾರ್ದಿಕ್ ಪಾಂಡ್ಯ ತುಂಬಾ ಬೂಸ್ಟ್ ಅಪ್ ಅಲ್ಲಿ ಇದ್ದಾರೆ. ಆಮೇಲೆ ಸರ್, ಈಗ ಇನ್ನೊಂದ್ ಕಡೆ ಈಗ ಓಪನಿಂಗ್ ಅಂತ ಬಂದ್ರೆ ಅಂದ್ರೆ ನಮ್ಮ ಇಂಡಿಯಾದ ಓಪನರ್ಸ್ ಅಷ್ಟೊಂದೇನು ಬ್ಯಾಲೆನ್ಸಿಂಗ್ ಆಗಿ ಇಲ್ಲ. ಈಗ ಅಭಿಷೇಕ್ ಶರ್ಮಾ ಈ ಹಿಂದೆ ಆಡ್ತಾ ಇದ್ರು, ಬಟ್ ಈ ಸಲ ಏನು ಅವರು ಪರ್ಫಾರ್ಮೆನ್ಸ್ ಇಲ್ಲ. ಆದ್ರೆ ಇನ್ನೊಂದ್ ಕಡೆ ಸೌತ್ ಆಫ್ರಿಕಾದ ಓಪನರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಕ್ಯಾಪ್ಟನ್ ಆಗಿರ್ಬೋದು, ಹಾಗೆ ಡಿಕಾಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಂದು ಸಾಲಿಡ್ ಓಪನಿಂಗ್ ಕೊಡ್ಬೋದು. ಸೊ ಈ ಜೋಡಿ ಹೆಂಗೆ ನಮ್ಮ ಇಂಡಿಯಾಗೆ ಚಾಲೆಂಜ್ ಮಾಡ್ತಾರೆ? ಲೀಗ್ ಮ್ಯಾಚ್ ಗಳನ್ನ ನೋಡಿಕೊಂಡು ಜಸ್ಟ್ ನಮ್ಮ ಭಾರತದ ಓಪನಿಂಗ್ ಸ್ಲಾಟ್ ಚೆನ್ನಾಗಿಲ್ಲ ಅಂತ ನಾವು ಖಂಡಿತವಲ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ. ಅಭಿಷೇಕ್ ಶರ್ಮಾ ಈ ಹಿಂದೆ ಎಷ್ಟು ಸರಣಿಗಳೆಲ್ಲ ಆಡಿದಾರಲ್ವಾ, ಎಲ್ಲರೂ ಕೊಹ್ಲಿ ಬಿಟ್ಟ ಮೇಲೆ ಅಭಿಷೇಕ್ ಮೇಲೇನೆ ಫೋಕಸ್ ಮಾಡ್ತಾ ಇರೋದು. ಅಷ್ಟರ ಮಟ್ಟಿಗೆ ಅಭಿಷೇಕ್ ತುಂಬಾ ಇಂಪ್ರೆಸಿವ್ ಆಗಿದ್ದಾರೆ. 3 ಮ್ಯಾಚ್ ಫೇಲ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಮ್ಯಾಚ್ 0 ಹೋಗ್ತಾರೆ ಅಂತ ನಾನಂತೂ ಖಂಡಿತವಾಗ್ಲೂ ನಂಬೋದಿಲ್ಲ. ಬಟ್ ನನಗೆ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಒಂದು 8 ಓವರ್ ನಿಂತ್ಕೊಂಡ್ಬಿಟ್ರೆ ನನಗೆ ಅನ್ಸಿದ ಮಟ್ಟಿಗೆ ದಕ್ಷಿಣ ಆಫ್ರಿಕಾನು ಅದ್ರ ಮುಂದೆ ಏನೂ ಅಲ್ಲ. ಬಟ್ ಪೇಪರ್ ವೈಸ್ ಓಕೆ, ನೀವು ಲೀಗ್ ಹಂತದಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮಕ್ರಮ್ ಆಗಿರ್ಬೋದು, ಡಿಕಾಕ್ ಆಗಿರ್ಬೋದು, ಸಾಲಿಡ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾಗೆ ಇದು ಒಂದು ಪ್ಲಸ್ ಆಗ್ತಾ ಇದೆ. ಬಟ್ ಏನು ಅಂತಂದ್ರೆ ಅವ್ರು 10 ಓವರ್ ಆದ್ಮೇಲೆ ಅವ್ರದ್ದು ಸ್ಕೋರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ 10 ಓವರಲ್ಲಿ 11-12 ರನ್ ರೇಟಲ್ಲೂ ರನ್ ತೆಗೆದಿದ್ದಾರೆ. ಆಮೇಲೆ ಮುಂದಿನ 10 ಓವರ್ಗಳಲ್ಲಿ 6, 7, 8 ಇಷ್ಟರಲ್ಲೇ ಬರುತ್ತೆ. ಅದು ಯಾಕೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದೇನು ಅಂತಂದ್ರೆ ರಿಂಕಲ್ಟನ್ ಏನು ತಪ್ಪಿರಲ್ಲ, ಬ್ರೇವಿಸ್ ಮತ್ತೆ ಸ್ಟಬ್ಸ್ ಬಿಗ್ ಸ್ಕೋರ್ಗಳನ್ನ ಹೊಡೆಯೋದಕ್ಕೆ ಕೆಲವೊಂದ್ಸರಿ ಎಡುತ್ತಾ ಇದ್ದಾರೇನೋ. ಅದಕ್ಕೆ ಒಂದು 4-5 ಬಾಲ್ ಡಾಟ್ ಮಾಡಿ 1 6 ಹೊಡೋದು, ಆಮೇಲೆ ಓಕೆ ಸ್ಟ್ರೈಕ್ ರೇಟ್ ನ ಒಂದು 140-150 ಇಟ್ಕೊಂಡ್ರೆ ಆ ತಂಡಕ್ಕೆ ಲಾಭ ಆಗಲ್ಲ. ಈಗ ನಮ್ಮ ಕಡೆ ಹೇಗೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೋ ಕೊನೆಗೂ ಹಾಗೆ ಬರುತ್ತೆ. ಅಲ್ಲಿ ನಮಗೆ ಹಾರ್ದಿಕ್ ಪಾಂಡ್ಯ ಹೊಡಿತಾ ಇದ್ದಾರೆ, ಸೂರ್ಯಕುಮಾರ್ ಹೊಡಿತಾ ಇದ್ದಾರೆ, ಆಮೇಲೆ ರಿಂಕುಗ್ ಸಿಕ್ಕ 2-3 ಬಾಲ್ಗಳಲ್ಲಿ 1 6 ಬೌಂಡ್ರಿ ಬಂದೇ ಬರ್ತಾ ಇರುತ್ತೆ. ಆ ಒಂದು ಬೂಸ್ಟ್ ಅಪ್ ಖಂಡಿತವಲ್ಲೂ ನಮಗಿದೆ, ಇವ್ರಿಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಎಸ್, ಇನ್ನು ರಘುವೀರ್, ಭಾರತಕ್ಕೆ ಹೋಮ್ ಗ್ರೌಂಡ್ ಎಷ್ಟು ಅಡ್ವಾಂಟೇಜ್ ಆಗುತ್ತೆ?
ಹೋಮ್ ಗ್ರೌಂಡ್ ತುಂಬಾನೇ ಮುಖ್ಯ ಆಗಿರುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಇವಾಗ ಬೇರೆ ನೆಲದಲ್ಲಿ ವಿದೇಶಿ ನೆಲದಲ್ಲಿ ಭಾರತ ಸ್ವಲ್ಪ ಒಂದ್ ಸ್ಟೆಪ್ ಹಿಂದೆ ಇದ್ರೆ, ತನ್ನ ನೆಲದಲ್ಲಿ ತಾನು ಪ್ರಬಲ ಅಂತ ಭಾರತ ಹಿಂದಿನಿಂದಲೂ ತೋರ್ಸ್ಕೊಂಡು ಬರ್ತಾ ಇದೆ. ಹೌದು, ಯಾಕಂದ್ರೆ ಅದೊಂದು ಅಪರ್ಚುನಿಟಿ ಆಗಿರುತ್ತೆ. ಹಿಂದಿನ ಏನಂದ್ರೆ ವರ್ಲ್ಡ್ ಕಪ್ ಗಳಲ್ಲಿ ಆತಿಥ್ಯ ವಹಿಸಿದವರು ಹೆಚ್ಚಾಗಿ ವರ್ಲ್ಡ್ ಕಪ್ ಗೆದ್ದಿಲ್ಲ. ಭಾರತ ಸಹಿತನು ಯಾವಾಗ 2016ರಲ್ಲಿ ಆತಿಥ್ಯ ವಹಿಸ್ಕೊಂಡಿತ್ತಲ್ಲ T20 ವರ್ಲ್ಡ್ ಕಪ್, ಅದ್ರಲ್ಲಿ ಗೆದ್ದಿಲ್ಲ. ಆಮೇಲೆ ಭಾರತನೇ ಈ ಟ್ರೆಂಡ್ ಅನ್ನು ಒಂದು ಸ್ಟಾರ್ಟ್ ಮಾಡಿರುತ್ತೆ. ಅಂದ್ರೆ ಆತಿಥ್ಯ ವಹಿಸ್ಕೊಂಡಿರುವಂತಹ ತಂಡನೇ ICC ಟೂರ್ನಿ ಗೆದ್ದಿರೋದು ಮೊದಲು ಸ್ಟಾರ್ಟ್ ಮಾಡಿರೋದು ಭಾರತನೇ. ಇದಕ್ಕಿಂತ ಹಿಂದೆ ನೋಡಿದಾಗ ಯಾರು ಆತಿಥ್ಯ ವಹಿಸ್ಕೊಂಡಾಗ ವರ್ಲ್ಡ್ ಕಪ್ ಗೆದ್ದಿರ್ಲಿಲ್ಲ. ಅದ್ರ ನಂತರ ಏನ್ ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡ್ತಂದ್ರೆ, ಅದ್ರ ನಂತರ ಆಸ್ಟ್ರೇಲಿಯಾದಲ್ಲಾಯ್ತು, ಆಸ್ಟ್ರೇಲಿಯಾ ವಿನ್ ಆಯ್ತು. ಅದಾದ ನಂತರ ಇಂಗ್ಲೆಂಡ್ ಅಲ್ಲಾಯ್ತು, ಇಂಗ್ಲೆಂಡ್ ವಿನ್ ಆಯ್ತು. ಅದಾದ ನಂತರ ಮತ್ತೆ 2023ರಲ್ಲಿ ಭಾರತ ಆಯ್ತು, ಭಾರತ ಆತಿಥ್ಯ ವಹಿಸ್ಕೊಂಡು ಸೋತಿರುತ್ತೆ. ಇವಾಗ ಮತ್ತೆ ಅದೇ ಒಂದು ಟ್ರೆಂಡ್ ನ ಭಾರತದಿಂದಲೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಹೌದು, ಗೆಲ್ಲುವಂತ ಫೇವರೇಟ್ ಭಾರತ ಆಗಿದೆ. 2026 ಏನ್ T20 ವರ್ಲ್ಡ್ ಕಪ್ ಇದೆ, ಭಾರತ ಜಂಟಿಯಾಗಿ ಶ್ರೀಲಂಕಾ ಜೊತೆ ಏನ್ ಆತಿಥ್ಯ ವಹಿಸ್ಕೊಂಡಿದೆ. ಇದರಲ್ಲಿ ಇವಾಗ ಕಂಟಿನ್ಯೂ ಆಗಿ ಭಾರತೀಯ ನೆಲದಲ್ಲೇ ಈಗ ಕ್ರಿಕೆಟ್ ಆಡೋದ್ರಿಂದ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಇವಾಗ ಹೋಮ್ ಗ್ರೌಂಡ್ ಪಿಚ್ ಆಗಿರೋದ್ರಿಂದ ತನ್ನ ನೆಲದಲ್ಲಿ ಯಾವ ರೀತಿ ಆಟ ಆಡ್ಬೋದು. ಯಾಕಂದ್ರೆ ಅವ್ರಗಳಿಗೆ ಕೆಲವೊಂದಿಷ್ಟು ಆಟಗಾರರು ಅವ್ರದ್ದು ಹೋಮ್ ಗ್ರೌಂಡ್ ಆಗಿರುತ್ತೆ. ಅವರಿಗೆ ಆ ಒಂದು ಪಿಚ್ ನಲ್ಲಿ ಆಡಿ ಅವರು ಯಾವ ರೀತಿಯಾದಂತಹ ಆಟನ ಆಡ್ಬೋದು. ಇವಾಗ ಬ್ಯಾಟಿಂಗ್ ಪಿಚ್ ಆಗಿರ್ಬೋದು, ಬೌಲಿಂಗ್ ಪಿಚ್, ಅಥವಾ ಯಾವುದೇ ಒಂದು ಪಿಚ್ ನ ನೋಡಿ ಅವ್ರು ಆಟ ಆಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಪಿಚ್ ಅಲ್ಲಿ ನಾವು ಯಾವ ರೀತಿ ಆಡ್ತೀವಿ. IPL ಆಡ್ತೀವಿ, ರಣಜಿ ಆಡ್ತಾರೆ. ಇವಾಗ ನೋಡ್ತಾ ಇದೀವಿ ಇಶಾನ್ ಕಿಶನ್ ಅವರು ಈಗ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಸ್ಟೇಡಿಯಂ ಈಗ ಡೊಮೆಸ್ಟಿಕ್ ಸ್ಟೇಡಿಯಂ ಕ್ರಿಕೆಟ್ ಆಡೋದ್ರಿಂದ ಎಲ್ಲಾ ಸ್ಟೇಡಿಯಂಗಳಿಗೂ ಹೋಗಿ ಅವರಿಗೆ ಆಟ ಆಡಿರೋದ್ರಿಂದ ಅವರಿಗೊಂದು ಆ ಒಂದು ಈ ಪಿಚ್ ನ ಯಾವ ರೀತಿ ಆಟ ಆಡ್ಬೇಕು ಅಂತ. KL ರಾಹುಲ್ ಒಂದ್ ಮ್ಯಾಚ್ ಅಲ್ಲಿ ಹೇಳ್ತಾರೆ, ಅವರು ಡೆಲ್ಲಿ ಪರವಾಗ ಆಡ್ತಾ ಇರ್ಬೇಕಾದ್ರೆ ಒಂದ್ ಮಾತನ್ನ ಹೇಳಿದ್ರು, ಬೆಂಗಳೂರು ಪಿಚ್ ನಮಗೆ ಗೊತ್ತಿದೆ ಯಾಕಂದ್ರೆ ಅದು ನನ್ನ ಹೋಮ್ ಗ್ರೌಂಡ್ ಅಂತ. ಇದೇ ರೀತಿ ಕೆಲವೊಂದಿಷ್ಟು ಆಟಗಾರರಿಗೆ ಅವ್ರವ್ರ ಪಿಚ್ಗಳು ಹೋಮ್ ಗ್ರೌಂಡ್ ಪಿಚ್ ಆಗಿರೋದ್ರಿಂದ ಚೆನ್ನಾಗಿರೋ ಆಟನ ಕೊಡಬಹುದು ಇವಾಗ T20 ಅಲ್ಲಿ. ಯಾಕಂದ್ರೆ ಇವಾಗ ನಾವು ನಿರೀಕ್ಷೆಗಳು ಇರೋದು ಅದೇ, ಆತಿಥ್ಯ ವಹಿಸ್ಕೊಂಡಿರೋದ್ರಿಂದ ನಮ್ಗೆ ಈ ಟ್ರೋಫಿ ನಮ್ಗೆ ಬೇಕೇ ಬೇಕು. ಮತ್ತೆ ಆ ಡಿಫೆಂಡಿಂಗ್ ಚಾಂಪಿಯನ್ ಏನ್ ಅನ್ಕೊಂಡಿದೀವಲ್ಲ, ಇದು ಒಂದು ರೆಕಾರ್ಡ್ ಬರಿಬೇಕಂತ ಇದೆಯಲ್ಲ, ಈ ಒಂದು ಏನಂದ್ರೆ ಒಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಈ ಆಪರ್ಚುನಿಟಿನ ಬಳಸ್ಕೊಂಡು ಚೆನ್ನಾಗಿ ಆಟ ಆಡಿ ಕಪ್ ಗೆಲ್ಬೇಕಾಗಿರುತ್ತೆ ಮೇಡಮ್. ಎಸ್, ಇನ್ನು ಪಾಟೀಲ್ ಸರ್, ಇನ್ನೊಂದ್ ಕಡೆ ಈಗ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಏನಿದ್ದಾರೆ ಅವರು ಕೂಡ IPL ಅಂತ ಬಂದ್ರೆ ಎಲ್ಲಾ ಫ್ರಾಂಚೈಸಿಲೂ ಆಡ್ತಾ ಇದ್ದಾರೆ. ಸೊ ಅವ್ರಿಗೂ ಎಲ್ಲೋ ಒಂದ್ ಕಡೆ ಈ ಹೋಮ್ ಗ್ರೌಂಡ್ ನ ಪರಿಚಯ ಇರುತ್ತೆ, ಅಂದ್ರೆ ಭಾರತದಲ್ಲಿ ಇರುವಂತಹ ಸ್ಟೇಡಿಯಂಸ್ ಪರಿಚಯ. ಇದು ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತಾ ಭಾರತ ತಂಡಕ್ಕೆ? ಖಂಡಿತ. ಯಾಕಂದ್ರೆ ಈಗ ಹೋಮ್ ಗ್ರೌಂಡ್ ಅನ್ಕೊಳ್ಳೋದೇ ಇಲ್ಲ. ಈಗ ಸೌತ್ ಆಫ್ರಿಕಾದವ್ರು 2-3 ತಿಂಗಳು ನಮ್ಮ ದೇಶದಲ್ಲೇ ಇರ್ತಾರೆ IPL ಟೈಮಲ್ಲಿ. ಇನ್ನೇನು ಹೋಮ್ ಗ್ರೌಂಡ್ ಆಗುತ್ತೆ. ಮತ್ತೆ ಅವರಿಗೆ ಮುಂಬೈಲಿ ಆಡಿದ್ದು ರೂಢಿ ಇದೆ, ಬೆಂಗಳೂರಲ್ಲಿ ಆಡಿದ್ದು, ಚೆನ್ನೈಯಲ್ಲಿ ಆಡಿದ್ದು, ಎಲ್ಲಾ ಪಿಚ್ಚಲ್ಲೂ ಕೂಡ ಅವ್ರು ಅಲ್ಲಿದ್ದು ಆಡಿದ ಅನುಭವ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಹೋಮ್ ಅಡ್ವಾಂಟೇಜ್ ಸಿಗುತ್ತೆ, ಪಿಚ್ ಅಡ್ವಾಂಟೇಜ್. ನಾನು ಹೋಮ್ ಗ್ರೌಂಡ್ ಅನ್ನಲ್ಲ. ಯಾಕಂದ್ರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಹೇಗೆ ಅಂತಂದ್ರೆ ಪ್ರೇಕ್ಷಕರದು. ಈಗ ಒಂದು ಸ್ಟೇಡಿಯಂನಲ್ಲಿ 50,000 ಜನ ನಿಮ್ ವಿರುದ್ಧವಾಗಿ ಹೋಗ್ತಾ ಇರುವಾಗ ಮನೋಬಲ ತಂತಾನೆ ಕುಗ್ಗುತ್ತೆ. ಅದೊಂದು ಅಡ್ವಾಂಟೇಜ್ ಆ ಆತಿಥೇಯ ಅಂದ್ರೆ ನಮ್ಮ ಭಾರತ ತಂಡಕ್ಕೆ ಸಿಗುತ್ತೆ. ಅದು ಒಂದು ಪ್ಲಸ್. ಬಟ್ ಪಿಚ್ ಅಂತ ಬಂದಾಗ ಖಂಡಿತವಾಗ್ಲೂ ಏನೂ ಇಲ್ಲ. ಸೌತ್ ಆಫ್ರಿಕಾದವರು ಇದ್ದಾರೆ ನಮ್ಮಲ್ಲಿ, ವೆಸ್ಟ್ ಇಂಡೀಸ್ನವರು ನಮ್ಮ ಜೊತೆಗೆ ಇರ್ತಾರೆ. ಆ ಪಿಚ್ಗಳ ಮಾಹಿತಿ ನಮಗೆ ಎಷ್ಟಿದೆಯೋ ಅಥವಾ ಡಬಲ್ ಅವ್ರಿಗೂ ಗೊತ್ತಿರುತ್ತೆ. ಅದನ್ನು ತುಂಬ ಚೆನ್ನಾಗಿ IPL ಅರ್ಗಿಸ್ಕೊಂಡಿರ್ತಾರೆ. ಮತ್ತೆ ಕೋಚ್ಗಳು ನೋಡಿ ಪ್ರತಿಯೊಂದು ಪಿಚ್ಗಳ ಬಗ್ಗೆ ಅವ್ರಿಗೂ ಮಾಹಿತಿ ಕೊಟ್ಟಿರ್ತಾರೆ. ಮತ್ತೆ ತಮ್ಮದೇ ಈಗ ಆಟಗಾರರು IPL ನಲ್ಲಿ ಜೊತೆಗಿದ್ದಾಗ ಅವರು ಕೂಡ ಮಾಹಿತಿ ಕೊಟ್ಟಿರೋದ್ರಿಂದ ಅಷ್ಟರ ಮಟ್ಟಿಗೇನು ಹೋಮ್ ಅಡ್ವಾಂಟೇಜು ಅಥವಾ ಪಿಚ್ ಅಡ್ವಾಂಟೇಜು ಭಾರತಕ್ಕೆ ಪ್ಲಸ್ ಆಗುತ್ತೆ ಅಂತ ನಾನು ಒಪ್ಕೊಳ್ಳೋಣ. ಎಸ್ ಸರ್, ಈಗ ಇನ್ನೊಂದ್ ಕಡೆ ಸೌತ್ ಆಫ್ರಿಕಾ ಏನಾದ್ರೂ ಈ ಸಲ ಸೂಪರ್ 8 ನಲ್ಲಿ ಸೋತ್ರೆ ನಿಜವಾಗ್ಲೂ ಅವರು ಚೋಕರ್ಸೇ ಆಗ್ತಾರ ಹೇಗೆ? ಈಗಾಗಲೇ 75% ಚೋಕರ್ಸ್ ಆಗಿದ್ದಾರೆ. ಆ 25% ಯಾಕೆ ಬಿಟ್ಟೆ ಅಂತಂದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದು ಬಿಟ್ರು. ಅದೇನೋ ಬಗ್ಗೆ ಇಷ್ಟು ವರ್ಷ ಕ್ರಿಕೆಟ್ ಆಯ್ತು ಇವ್ರಿಗೆ, ODI ಇನ್ನೂ ಒಂದು ವಿಶ್ವಕಪ್ ಗೆಲ್ಲೋದಕ್ಕಾಗಿಲ್ಲ, T20 ವಿಶ್ವಕಪ್ ಗೆಲ್ಲೋದಕ್ಕಾಗಿಲ್ಲ. ಅದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ರು, ಅದು ಒಂದೇ ಅವ್ರ ಜೀವನದಲ್ಲಿ ಒಂದು ಪ್ರಶಸ್ತಿ ಬಂದಿರೋದು ICC ಅಂದ್ರೆ ಅದೊಂದೇ. ಬಟ್ ಈಗ T20 ಹೋಲಿಸ್ಕೊಂಡ್ರೆ ಕಳೆದ ವರ್ಷ ನಾವು ಏನು ಕೊಹ್ಲಿ ಅವರು ಮತ್ತೆ ರೋಹಿತ್ ಶರ್ಮಾ ನಾಯಕತ್ವಕ್ಕೆ ರಿಟೈರ್ಮೆಂಟ್ ಕೊಟ್ರಲ್ಲ, ಆ ಮ್ಯಾಚ್ ನಾವು ಗೆಲ್ಲುವಂಥದ್ದೇ ಅಲ್ಲ. ಅದು 30 ಬಾಲಲ್ಲಿ 30 ರನ್ ಬೇಕು. ಇನ್ನೂ ಗಟ್ಟಿ ಬ್ಯಾಟ್ಸ್ಮನ್ಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ನಮ್ಗೆ ಇಲ್ಲಿ ಆಗಲ್ಲ, ಆಯ್ತಿದ್ ಹೋಯ್ತು ಅಂತಾನೆ ಎಷ್ಟೋ ಜನ TV ಆಫ್ ಮಾಡಿದ್ದಾರೆ. ಅಂಥದ್ರಲ್ಲಿ ಮ್ಯಾಚ್ ಟರ್ನ್ ಆಗುತ್ತೆ, ಅದಾದ ನಂತರ ಸೋಲ್ತಾರೆ. ಅದ್ರ ಹಿಂದೆ ಹೋಲಿಸ್ಕೊಂಡ್ರೆ ಇನ್ನು 23 ಬಾಲಲ್ಲಿ ಆಸ್ಟ್ರೇಲಿಯಾ ಜೊತೆ ಒಂದು ವಿಶ್ವಕಪ್ ಸೆಮಿಫೈನಲ್ ಅಲ್ಲಿ 23 ಬಾಲಲ್ಲಿ 23 ರನ್ ಬೇಕಾಗಿರುತ್ತೆ. ಅವಾಗ ಮಳೆ ಬಂದ್ಬಿಡುತ್ತೆ, ಅವಾಗ ಒಂದು ಬಾಲಲ್ಲಿ 22 ರನ್ ಬೇಕಾಯ್ತು. ಹಿಂಗ್ ಚೌಕರ್ಸು. ಆಮೇಲೆ ಸೆಮಿಫೈನಲ್ ನಲ್ಲಿ ಇನ್ನೊಂದ್ ಸರಿಗೆ ಲಾಸ್ಟ್ 1 ಬಾಲಲ್ಲಿ 1 ರನ್ ಬೇಕಾಗಿರುತ್ತೆ.
ಅವಾಗ ರನ್ಔಟ್ ಆಗಿಬಿಡ್ತಾರೆ, ಅದು ಒಂದು ಚೋಕರ್ಸ್. ಎಲ್ಲದರಲ್ಲೂ ಕೂಡ ಸೆಮಿಫೈನಲ್, ಈ ಭಾರತದಲ್ಲಿ 2011ರಲ್ಲಿ ಸೆಮಿಫೈನಲ್ನಲ್ಲಿ ಗೆಲ್ಲೋ ಮ್ಯಾಚ್ನ ಸೋತು ಬಿಡ್ತಾರೆ. ಪ್ರತಿಯೊಂದು ಕಡೆಗೂ ಚೆನ್ನಾಗಿ ಆಡ್ತಾರೆ, ಕೊನೆ ಮೂಮೆಂಟ್ಗೆ ಬಂದು ಕೈ ಕೊಟ್ಬಿಡ್ತಾರೆ. ಇದೇ ಕಾರಣಕ್ಕಾಗಿ ಚೋಕರ್ಸು. ಇದು ಸರಿ, ಏನಾದರೂ ಸೆಮಿಫೈನಲ್ ಅಥವಾ ಫೈನಲ್ ಹಂತಕ್ಕೆ ಬಂದು ಇವರು ಸೋತ್ಬಿಟ್ರು ಅಂದ್ರೆ ದಯವಿಟ್ಟು ನಾವು ಬರುವಾಗ ಕೊರಳಿಗೆ ಹಾಕೊಂಡ್ ಬಂದ್ಬಿಡಿ, ನಾವು ಕಪ್ ಗೆಲ್ಲಕ್ ಬಂದಿಲ್ಲ, ಮನಸ್ಸು ಗೆಲ್ಲಕ್ ಬಂದಿದೀವಿ ಅಂತ. ನಾವು RCB ಅವರು 17 ವರ್ಷ ಹೆಂಗ್ ಹೇಳಿದ್ವಲ್ಲ ಹಂಗೆ. ಯಾಕಂದ್ರೆ ಒಂದು ಭಾರತೀಯರ ಮನಸ್ಥಿತಿ ಹೇಗೆ ಅಂತಂದ್ರೆ, ನಾವು ಗೆಲ್ಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾದವ್ರು ಗೆಲ್ಲಿ ಅಂತ ಹೇಳಿ, ಅಂದ್ರೆ ಅವ್ರಿಗೆ ಏನೋ ಒಟ್ಟು ನಮ್ಗೆ ಅವ್ರ ಮೇಲೆ ಪ್ರೀತಿ, ಅದು ABD ಇಂದಾನೋ ಅಥವಾ ಮಿಲ್ಲರ್ ಇಂದಾನೋ ಅಥವಾ ಈ ಒಳ್ಳೆ ಬ್ಯಾಟ್ಸ್ಮನ್ಗಳೆಲ್ಲ ನಮ್ಮ IPL ನಿಂದ ಆಡೋದ್ರಿಂದನೋ ಅಥವಾ ಅವ್ರಿಗೆ ಏನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಿಗ್ಲಿ ಅನ್ನುವಂಥ ಮನೋಭಾವನೆನೂ ಗೊತ್ತಿಲ್ಲ. ಬಟ್ ಭಾರತ ಏನಾದ್ರೂ ಗೆಲ್ಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾ ಗೆಲ್ಲಿ ಅನ್ನುವಂಥ ಮನಸ್ಥಿತಿ. ಬಟ್ ಪದೇ ಚೌಕರ್ಸೆ ಆದ್ರೆ ಹೋಗ್ಲಿ ಬಿಡಪ್ಪ, ಇವ್ರದ್ದು ಕಥೆನೇ ಅಷ್ಟೇ ಅಂತ ಹೇಳಿ ಬಿಡ್ಬೇಕಷ್ಟೇ. ಎಸ್, ಇನ್ನು ರಘುವೀರ್, ಇನ್ನೊಂದು ಕಡೆ ನಿನ್ನೆ ನಡೆದಂತಹ ಮ್ಯಾಚ್, ಅಂದರೆ ಈಗ ಯಾವಾಗ ಈ T20 ವಿಶ್ವಕಪ್ ಸ್ಟಾರ್ಟ್ ಆಯಿತು ಆಗ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಜಿಂಬಾಬ್ವೆ ತಂಡ ಗ್ರೂಪ್ ಬಿ ಅಲ್ಲಿ ಟಾಪಲ್ಲಿ ಇರುತ್ತೆ ಅಂತ? ಇಲ್ಲ, ಖಂಡಿತ ಇಲ್ಲ ಮೇಡಮ್. ಯಾಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದಾಗೂ ಏನು ದೊಡ್ಡ ಮ್ಯಾಚ್ ಆಡಿ ಗೆದ್ದಿರ್ಲಿಲ್ಲ ಆಗಿದ್ದು. ನಾವು ಅದೇ ರೀತಿಯಲ್ಲಿ ಬಂದು ಹೇಳಿದ್ದೆ, ಸಾಧಾರಣ ಮೊತ್ತ ಕಲಿ ಹಾಕಿದೆ ಅಂತ. ಆದರೆ ಏನಿದೆಲ್ಲ ಜಿಂಬಾಬ್ವೆದು ಸತತ ಪ್ರಯತ್ನ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ಇವಾಗ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಏನು ಸ್ಟಾರ್ಟ್ ಆಗಿರುತ್ತೆ, ಜಿಂಬಾಬ್ವೆ ಎಲ್ಲೋ ಒಂದ್ ಕಡೆ ಅವ್ರದ್ದು ಲೀಗಲ್ಲಿ ಮ್ಯಾಚ್ ಆಡುತ್ತೆ, ಸೋಲುತ್ತೆ, ಮನೆ ಹೋಗುತ್ತೆ. ಅಂತಹ ಜಿಂಬಾಬ್ವೆ ತಂಡ ಇವತ್ತು ಟಾಪ್ ಮಾಡಿ ಆಸ್ಟ್ರೇಲಿಯಾ ಮತ್ತೆ ಶ್ರೀಲಂಕಾ ಇಂತ ಘಟಾನುಘಟಿಗಳಿರುವಂತಹ ಒಂದು ಗುಂಪಿನಲ್ಲಿ ಬಿದ್ರೂ ಸಹ ಅವರು ಆ ಗ್ರೂಪ್ ನಲ್ಲಿ ಟಾಪ್ ಆಗಿ ಮುಂದಿನ ಹಂತಕ್ಕೆ ತಲುಪ್ತಾರೆ. ಅಂತಹ ಬಲಿಷ್ಠ ಆಸ್ಟ್ರೇಲಿಯಾ ಕ್ರಿಕೆಟ್ ಅಂತ ವಿಚಾರ ಬಂದಾಗ ನಾವು ಆಸ್ಟ್ರೇಲಿಯಾನ ನಾವು ನಂಬರ್ 1 ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ಆ ರೀತಿ ರೆಕಾರ್ಡ್ಸ್ ಗಳಿದಾವೆ. ಏನು 6 ವಿಶ್ವಕಪ್ ಗೆಲ್ಲೋದು ಚಿಕ್ಕ ಮಾತೆ ಅಲ್ಲ. ಅಂತಹ ಬಲಿಷ್ಠ ಆಸ್ಟ್ರೇಲಿಯಾನ ಮನೆ ಕಳಿಸೋದು ಅಂದ್ರೆ ಅದು ತುಂಬಾನೇ ಒಂದು ದೊಡ್ಡ ವಿಷಯನೇ. ಅದು ಜಿಂಬಾಬ್ವೆ ಅಂತ ತಂಡ ಮಾಡುತ್ತಂದ್ರೆ ನಾವು ಆ ತಂಡನ ಮೆಚ್ಕೊಳ್ಬೇಕಾಗತ್ತೆ. ಜಿಂಬಾಬ್ವೆ ಅನ್ನೋದು ಏನಂದ್ರೆ ಇವಾಗ ಅವರು ಆಡಿರುವಂತಹ ಕ್ರಿಕೆಟ್ ಅಂತ ನೋಡ್ಬೋದು, ಅವರು ಇವಾಗ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ನಂಬರ್ 1 ಸ್ಥಾನದಲ್ಲಿ ಇರೋದಕ್ಕೆ ಕಾರಣ ಏನಂದ್ರೆ ಅವರು ಬಲಿಷ್ಠ ಆಸ್ಟ್ರೇಲಿಯಾನ ಸೋಲ್ಸಿರ್ತಾರೆ. ಅವಾಗ ಶ್ರೀಲಂಕಾ ಮತ್ತೆ ಅಂದ್ರೆ ನಾವು ಎಲ್ಲರೂ ಒಂದ್ ರೀತಿಲಿ ಅನ್ಕೊಳ್ಬೋದಿತ್ತು, ಏನೋ ಒಂದು ಆಸ್ಟ್ರೇಲಿಯಾದ ಲಕ್ ಸರಿ ಇರ್ಲಿಲ್ಲ ಅಥವಾ ಆಸ್ಟ್ರೇಲಿಯಾ ಒಂದು ಗಾಯದ ಸಮಸ್ಯೆಯಿಂದ ಎದುರಿಸ್ಕೊಂಡು ಬಂದಿತ್ತು ಅಂತ ಮಾತುಗಳು ಬಂದಿದ್ವು. ಆದ್ರೆ ನಾವು ನಿನ್ನೆ ಮ್ಯಾಚ್ ನೋಡಿದಾಗ ಇಲ್ಲ, ಜಿಂಬಾಬ್ವೆಗೆ ಆ ಅರ್ಹತೆ ಇದೆ, ಅವರು ನಂಬರ್ 1 ಸ್ಥಾನಕ್ಕೆ ಅರ್ಹರು ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಂಡ್ರು. ಯಾಕಂದ್ರೆ ಶ್ರೀಲಂಕಾ ಏನ್ ತಂಡ ಇದೆಯಲ್ಲ, ಅದು ಟೂರ್ನಿಯ ಉದ್ದಕ್ಕೂ ಚೆನ್ನಾಗಿ ಆಟ ಆಡಿಕೊಂಡು ಆ ಪ್ರದರ್ಶನನ ಚೆನ್ನಾಗಿ ತೋರ್ಕೊಂಡು ಬಂದಿದೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದು, ಶ್ರೀಲಂಕಾ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಗೆಲುವಿನ ಫೇವ್ರೇಟ್ ಅಂತಾನೆ ಇತ್ತು ಶ್ರೀಲಂಕಾನು. ನಿನ್ನೆನೂ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ನಿಸಾಂಕ ಅವರು ಏನ್ ಅರ್ಧ ಶತಕ ಸಿಡಿಸಿ ಮತ್ತೆ ಅದ್ಭುತವಾದ ಏನು ಬ್ಯಾಟಿಂಗ್ ಪ್ರದರ್ಶನ ಇತ್ತಲ್ಲ, ಶ್ರೀಲಂಕಾ ತಂಡನು ಜಿಂಬಾಬ್ವೆ ತಂಡದ ವಿರುದ್ಧ ಒಂದು 170 ಗಡಿ ದಾಟಿಸಿ ಒಂದು ಒಳ್ಳೆ ಸ್ಪರ್ಧಾತ್ಮಕ ಮೊತ್ತನೇ ನೀಡಿತು. ನಮಗೂ ಎಲ್ಲೋ ಒಂದ್ ಕಡೆ ಅನ್ಸಿತ್ತು, ಇಲ್ಲ ಜಿಂಬಾಬ್ವೆ ಹತ್ರ ಇದಾಗಲ್ಲ ಏನು ಅಂತ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಬಂದು ಒಂದು ಏನಂದ್ರೆ 30 ಬಾಲಿಗೆ 50 ರನ್ ಏನ್ ಬೇಕಾದಾಗ ಏನ್ ಆ ಒಂದು ಸ್ಕೋರ್ ಇತ್ತಲ್ಲ, ಅದನ್ನ ಬೆನ್ನಟ್ಟಬೇಕಾದ್ರೆ ಸಿಕಂದರ್ ರಾಜಾ ಅವರ ಏನ್ ಹಾರ್ಡ್ ಹಿಟ್ಟಿಂಗ್ ಇತ್ತಲ್ಲ, ನಾವು ನೋಡ್ಬೇಕಾದ್ರೆ ನಮ್ಗೆಲ್ಲೂ ಅನ್ಸಿಲ್ಲ ಇದು ಇವರು ಜಿಂಬಾಬ್ವೆ ತಂಡದವರು ಈ ರೀತಿ ಆಡ್ತಿದ್ದಾರೆ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ನಾವು ಯಾರನ್ನೂ ಚಿಕ್ಕ ತಂಡ ದೊಡ್ಡ ತಂಡ ಅಂತ ನಾವು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಸಂಘಟಿತ ಆಟನೇ ಅಂತ ಹೇಳ್ಬೋದು. ಬೌಲಿಂಗ್ ವಿಭಾಗದಲ್ಲೂ ಆಗಿರ್ಬೋದು, ಮುಜರ್ಬಾನಿ ಅವರು ಅವರ ಹೈಟ್ ಅನ್ನ ಬಳಸ್ಕೊಂಡು ಯಾವ ರೀತಿ ಚೆನ್ನಾಗಿ ಬೌಲಿಂಗ್ ನ ಪ್ರದರ್ಶನ ನೀಡ್ತಾ ಇದ್ರು, ಅದೇ ರೀತಿಯ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಅದೇ T20 ಅಲ್ಲಿ ಬೇಕಾದಾಗ ಏನ್ ಅವರು ಕೊನೆಯ ಮೂಮೆಂಟ್ ಅಲ್ಲಿ ಹಾರ್ಡ್ ಹಿಟ್ಟಿಂಗ್ ಮಾಡಿ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದ್ರು ಸಿಕಂದರ್ ರಾಜಾ. ಚೆನ್ನಾಗಿತ್ತು ಮೇಡಮ್ ನಿನ್ನೆ. ಇನ್ನೊಂದ್ ಕಡೆ ಪಾಟೀಲ್ ಸರಿ ಹಿಂದೆ ಅಂದ್ರೆ ನಿನ್ನೆ ನೋಡಿದ್ರೆ ನಾವು ಈ ಶ್ರೀಲಂಕಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಏನಿತ್ತು ಅದು ಪ್ರೇಮದಾಸ ಸ್ಟೇಡಿಯಂ ನಲ್ಲಿ ಆಯ್ತು. ಅದು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್. ಅದೇ ತರ ನೆಕ್ಸ್ಟ್ ಸೂಪರ್ 8 ನಲ್ಲಿ ನಮ್ಮ ಭಾರತ ವಿರುದ್ಧ ಆಡುತ್ತೆ, ಅದು ಚೆನ್ನೈನಲ್ಲಿ, ಅದು ಕೂಡ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್. ಸೊ ಈ ಒಂದು ಪಿಚ್ ನಲ್ಲಿ ಜಿಂಬಾಬ್ವೆ ಸಖತ್ತಾಗಿ ಆಡ್ತಾ ಇದೆ. ಸೊ ಹೀಗಾಗಿ ಈ ಪಿಚ್ ನಮ್ಮ ಭಾರತಕ್ಕೆ ಥ್ರೆಟ್ ಆಗುತ್ತಾ ಹೇಗೆ? ಜಿಂಬಾಬ್ವೆ ಮತ್ತು ಭಾರತಕ್ಕೆ ಹೋಲಿಸ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ. ನೋಡಿದರೆ ಪೇಪರ್ ಮೇಲೆ ನೋಡಿದರೆ ಹಂಗೆ ಅನ್ಸುತ್ತೆ. ಬಟ್ ಆಸ್ಟ್ರೇಲಿಯಾದವ್ರನ್ನ ಸೋಲಿಸ್ತು ಅಥವಾ ಶ್ರೀಲಂಕಾದವ್ರನ್ನ ಸೋಲಿಸ್ತು. ಆಸ್ಟ್ರೇಲಿಯಾದವ್ರು ನೋಡಿ, ಇವನು ರಘು ಹೇಳ್ದಂಗೆ ಅವರು 6 ಬಾರಿ ODI ವಿಶ್ವಕಪ್ನ ಗೆದ್ದಂತಹ ತಂಡ ಅದು. ಅಂಥವ್ರನ್ನ ನೀವು ಅಥವಾ ಈ ಒಂದು ವಿಶ್ವಕಪ್ನ ಗೆಲ್ಲುವಂಥ ಫೇವ್ರೇಟ್ ತಂಡ ಅಂಥವ್ರನ್ನ ಹೊರಗಡೆ ಹಾಕ್ತೀರಾ? ಅದ್ರ ಜೊತೆಗೆ
ಆತಿಥೇಯ ವಹಿಸ್ಕೊಂಡಂಥ ಶ್ರೀಲಂಕಾದವ್ರನ್ನ ಅವ್ರ ನೆಲದಲ್ಲೇ ಸೋಲಿಸ್ತೀರಾ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಸಂಗತಿ. ಒಳ್ಳೆ ಆಟಗಾರರು ಖಂಡಿತವಾಗ್ಲೂ ಅವ್ರ ಹತ್ರ ಇದ್ದಾರೆ. ಬಟ್ ಚೆನ್ನೈನಲ್ಲಿ ಅಂತ ಅಂದಾಗ ಖಂಡಿತವಾಗ್ಲೂ ಭಾರತದ ಮೇಲೆ, ಯಾಕೆಂದರೆ ವರುಣ್ ಚಕ್ರವರ್ತಿ ಅಂತ ಆಟಗಾರರು ನಮ್ಮ ಹತ್ರ ಇದ್ದಾರೆ. ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಅಥವಾ ಕುಲ್ದೀಪ್ ಯಾದವ್ರನ್ನ ಏನಾದರೂ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಭಾರತದ ಮೇಲುಗೈ ಆಗುತ್ತೆ. ಬಟ್ T20 ಗೇಮ್ನಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಅನ್ನುವಂಥದ್ದು ಇದೆ. ಈಗ ಇದೇ ಟೇಬಲ್ಸ್ನಲ್ಲಿ ಅಥವಾ ಏನು ಬಿ ಗ್ರೂಪ್ನಲ್ಲಿ ಜಿಂಬಾಬ್ವೆ ನಂಬರ್ 1 ತಂಡ ಆಗುತ್ತೆ ಅಂತ ಹೇಳಿ ಜಿಂಬಾಬ್ವೆದವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವರೇ ಶಾಕ್ ಆಗಿರ್ತಾರೆ. ಇನ್ನು ಭಾರತದ ಜೊತೆಗೆ ಏನಾದರೂ ಗೆದ್ಬಿಟ್ರೆ ಅವ್ರಿಗೆ ವಿಶ್ವಕಪ್ಪೇ ಬೇಕಾಗಿಲ್ಲ. ಅದೇ ಸೆಲೆಬ್ರೇಷನ್ ಮಾಡ್ಕೊಂಡು ಇಡೀ ಪಿಚ್ ಚೆನ್ನೈನ ಅವರೇ ಜಿಂಬಾಬ್ವೆ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸಂಭ್ರಮ ಆಗುತ್ತೆ. ಬಟ್ ಅದು ವಿಸ್ಮಯ ಆಗ್ಬೇಕಷ್ಟೇ. ಹಾಗಂತ ಹೇಳಿ ವಿಸ್ಮಯನೇ ಆಗಲ್ಲ ಅಂತ ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ 1983 ವಿಶ್ವಕಪ್ ಗೆದ್ದಿದ್ದು ಭಾರತ ಹೀಗೆ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಹೋಗಿತ್ತು, ಅಥವಾ ಒಂದು ಪಾರ್ಟಿಸಿಪೇಟ್ ತಂಡ ಇರ್ಬೇಕಲ್ಲ, ಹಂಗೆ ಭಾರತ ಹೋಗಿದ್ದು ಅಲ್ಲಿ ವಿಶ್ವಕಪ್ನೇ ಗೆದ್ಕೊಂಡ್ ಬಂದ್ರು. ಹಾಗೆ ಜಿಂಬಾಬ್ವೆ ಲೀಗಲ್ ಶಾಕ್ ಕೊಟ್ಟಿದೆ, ಸೂಪರ್ 8 ಶಾಕ್ ಕೊಟ್ಟು ಸೆಮಿಫೈನಲ್ ಕೊಟ್ಟು ಫೈನಲ್ ಕೊಟ್ಟರು ಆಶ್ಚರ್ಯ ಪಡುವಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವತ್ತು ಲೀಗ್ ಹಂತದ ಕೊನೆಯ ಪಂದ್ಯ ಆಸ್ಟ್ರೇಲಿಯಾ ವರ್ಸಸ್ ಓಮನ್ ನಡೆಯುತ್ತೆ. ಜೊತೆಗೆ ನಾಳೆಯಿಂದ ಸೂಪರ್ 8 ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ. ಸೌತ್ ಆಫ್ರಿಕಾ ತಂಡ ಸೇಡು ತೀರಿಸ್ಕೊಳ್ಳುತ್ತಾ ಅಥವಾ ಅಭಿಷೇಕ್ ಶರ್ಮಾ ಕಮಾಲ್ ಮಾಡ್ತಾರಾ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.